ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನದರದರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೋಪ್ನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ. ನಿನ್ನೆ ಹನುಮಂತ ಸೀತೆಯನ್ನು ನೋಡುತ್ತಾ ಏನೇನು ಚಿಂತಿಸಿದ ಅನ್ನೋದನ್ನು ನೋಡಿದೆವು. ಇವತ್ತು ನಿನ್ನೆಯಿಂದ ಮುಂದುವರಿದ ಭಾಗ. ರಾಜ್ಯಂ ವಾ ತ್ರಿಷು ಲೋಕೇಶು ಸೀತಾ ವಾ ಜನಕಾತ್ಮಜಾ ತ್ರೈಲೋಕ್ಯ ರಾಜ್ಯಂ ಸಕಲಂ ಸೀತಾಯಾನಾಪ್ನುಯಾತ್ ಕಲಾಂ. ಮೂರು ಲೋಕದ ಆಧಿಪತ್ಯ ಬೇಕೋ ಸೀತೆ ಬೇಕೋ ಅಂತ ಕೇಳಿದರೆ ಖಂಡಿತವಾಗಿ ಸೀತೆಯನ್ನೇ ವಿವೇಕಿಯೊಬ್ಬ ಆರಿಸುತ್ತಾನೆ. ರಾಮನೂ ಹಾಗೆ ಮಾಡಿರೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಇಯಂ ಸಾ ಧರ್ಮಶೀಲಸ್ಯ ಜನಕಸ್ಯ ಮಹಾತ್ಮನಃ ಸುತಾ ಮೈಥಿಲರಾಜಸ್ಯ ಸೀತಾ ಭರ್ತೃದೃಢವ್ರತಾ. ಸೀತೆ ಧರ್ಮಶೀಲನಾದ ಜನಕರಾಜನ ಮಗಳು. ಭರ್ತೃದೃಢವ್ರತ ಪತಿವ್ರತೆ ಅಂದರೆ ಗಂಡನನ್ನ ಒಂದು ಪವಿತ್ರ ವ್ರತವಾಗಿ ಕಂಡವಳು. ಉತ್ಥಿತ ಮೇದಿನೀಂ ಭಿತ್ವಾ ಕ್ಷೇತ್ರೇ ಹಲಮುಖಕ್ಷತೆ ಪದ್ಮರೇಣು ನಿಭೈಕೀರ್ಣ ಶುಭೈಕೇದಾರ ಪಾಂಸುಭಿಃ. ಸೀತೆಯನ್ನ ಭೂಮಿ ಬಗೆದು ತೆಗೆದಾಗ ಆ ಸೀತೆ ಅನ್ನುವ ಮಗುವಿನ ಮೈಯಲ್ಲಿ ತಾವರೆಯ ಎಸಳುಗಳಿದ್ವು, ತಾವರೆಯ ಪುಡಿಗಳಿದ್ವು. ಕೇದಾರ ಪಾಂಸುಭಿ, ಆ ಮಗುವಿನ ಮೇಲೆ ಭೂಮಿಯ ಒದ್ದೆಯಾದ ಕಣಗಳು ಇದ್ವಂತೆ. ವಿಕ್ರಾಂತಸ್ಯ ಆರ್ಯಶೀಲಸ್ಯ ಸಂಯುಗೇಶ್ವನಿವರ್ತಿನಃ ಸ್ನುಷಾದಶರಥಸ್ಯೈಷಾ ಜ್ಯೇಷ್ಠಾ ರಾಜ್ಞೋ ಯಶಸ್ವಿನಿ. ಧರ್ಮಜ್ಞಸ್ಯ ಕೃತಜ್ಞಸ್ಯ ರಾಮಸ್ಯ ವಿದಿತಾತ್ಮನಃ ಇಯಂ ಸಾದಯಿತಾ ಭಾರ್ಯ ರಾಕ್ಷಸೀ ವಶಮಾಗತಾ. ಇಂತಹ ಅಯೋನಿಜಳಾದ ಸೀತೆ ರಾಕ್ಷಸನಾದ ರಾವಣನ ವಶದಲ್ಲಿ ಇದ್ದಾಳೆ. ಎಲ್ಲ ಭೋಗಗಳನ್ನು ತ್ಯಾಗ ಮಾಡಿ ಉತ್ಕಟವಾದ ಗಂಡನಲ್ಲಿನ ಪ್ರೀತಿಯಿಂದ ಅಚಿಂತಯಿತ್ವಾ ಕಷ್ಟಾನಿ, ಕಷ್ಟಗಳನ್ನು ಯೋಚಿಸದೆ ಪ್ರವಿಷ್ಟ ನಿರ್ಜನಂ ವನಂ, ಯಾರೂ ಜನರಿರದ ಕಾಡಿಗೆ ಬಂದಿದ್ದಾಳೆ. ಸಂತುಷ್ಟ ಫಲಮೂಲೇನ ಭರ್ತೃ ಶುಶ್ರೂಷಣ ಪರ ಯಾಂ ಪರಾಂ ಭಜತೆ ಪ್ರೀತಿಂ ವನೇಪಿ ಭವನೇ ಯಥಾ. ಹಣ್ಣು ಗೆಡ್ಡೆಗಳಿಂದ ಸಂತುಷ್ಟಳಾಗಿದ್ದಾಳೆ, ತೃಪ್ತಿ ಇದೆ. ಆ ತೃಪ್ತಿ ಒಳಗಿನಿಂದ ಬಂದದ್ದು, ಅಸ್ವಾಭಾವಿಕವಾದದ್ದೇನೂ ಅಲ್ಲ. ಅವಳು ಮನೆಯಲ್ಲಿದ್ದರೂ ಯಾವ ರೀತಿ ಸಂತೋಷದಿಂದ ಇರಬೇಕೋ ಅದೇ ರೀತಿ ಕಾಡಿನಲ್ಲಿ ಇದ್ದಾಳೆ. ಸೇಯಂ ಕನಕವರ್ಣಾಂಗಿ ನಿತ್ಯಂ ಸುಸ್ಮಿತ ಭಾಷಿಣಿ ಸಹಸೇ ಯಾತನಾಮೇತಾಂ
ಅನರ್ಥಾನಾಮ ಭಾಗಿನಿ. ಹಾಗೆ ಬಂಗಾರದ ಮೈಬಣ್ಣದವಳು, ಸುಸ್ಮಿತ ಭಾಷಿಣಿ, ಮುಗುಳು ನಗೆಯಿಂದ ತೊಡಗಿ ಮಾತನಾಡುವವಳು, ಸಹತೆ ಯಾತನಾಂ ಏತಾಂ, ಈ ದೀರ್ಘವಾದ ಯಾತನೆಯನ್ನ ಸಹಿಸ್ತಾ ಇದ್ದಾಳೆ. ಇಮಾಂ ತು ಶೀಲ ಸಂಪನ್ನಾಂ ದ್ರಷ್ಟುಮಿಚ್ಛತಿ ರಾಘವ ರಾವಣೇನ ಪ್ರಮಥಿತಾಂ ಪ್ರಪಾಮಿವ ಪಿಪಾಸಿತಃ. ಇವಳನ್ನ ರಾಮ ನೋಡಬೇಕು ಅಂತ ಬಯಸ್ತಾ ಇದ್ದಾನೆ. ಹೇಗೆ? ಪ್ರಪಾಮಿವ ಪಿಪಾಸಿತಃ, ಬಾಯಾರಿದವ ಅರವಟ್ಟಿಗೆಯನ್ನು ಕಾಣಲು ಹೇಗೆ ಹಂಬಲಿಸುತ್ತಾನೋ ಹಾಗೆ. ಅರವಟ್ಟಿಗೆ ಅಂದರೆ ನೀರು ಸಿಗುವ ಜಾಗ. ಅರವಟ್ಟಿಗೆ ಅಂದರೆ ಹಾಗೆಲ್ಲ ಊರಿನಿಂದ ಊರಿಗೆ ಹೋಗುವಾಗ ಈ ತರಹ ಎಲ್ಬೇಕಂದ್ರಲ್ಲಿ ನೀರು ಸಿಗ್ತಾ ಇರಲಿಲ್ಲ. ಹೊರಗಲ್ಲು ಅಂತ ಇರೋದು. ಭಾರವನ್ನು ಹೊತ್ಕೊಂಡು ಹೋಗ್ತಾ ಇರುವಾಗ ಬೇರೆ ಬೇರೆ ಎತ್ತರದಲ್ಲಿ ಆ ಕಲ್ಲು ಟಿ ಶೇಪಿನಲ್ಲಿ ಹೀಗಿರೋದು. ಅಲ್ಲಿ ಹೊರೆಯನ್ನ ಇಟ್ಟು ಪಕ್ಕದಲ್ಲಿ ನೀರಿಟ್ಟಿರ್ತಿದ್ರು. ಆ ನೀರನ್ನು ಕುಡಿದು ಒಂದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಮತ್ತೆ ಊರಿನ ದಾರಿಯನ್ನು ಹಿಡಿಯೋರು. ಆ ನೀರು ಸಿಗುವ ಜಾಗವನ್ನು ಅರವಟ್ಟಿಗೆ ಅಂತ ಕರೀತಾ ಇದ್ರು. ಪ್ರಪ ಅಂದ್ರೆ ಹಾಗರ್ಥ. ಬಾಯಾರಿದವ ಅರವಟ್ಟಿಗೆಯನ್ನು ನೋಡಲು ಹಂಬಲಿಸುವ ಹಾಗೆ ರಾಮ ಈ ಸೀತೆಯನ್ನು ನೋಡಬೇಕು ಅಂತ ಬಯಸ್ತಾ ಇದ್ದಾನೆ. ಅಸ್ಯಾನೂನಂ ಪುನರ್ಲಾಭಾತ್ ರಾಘವ ಪ್ರೀತಿ ಮೇಷ್ಯತಿ ರಾಜ ರಾಜ್ಯ ಪರಿಭ್ರಷ್ಟ ಪುನಃ ಪ್ರಾಪ್ಯೇವ ಮೇದಿನೀಂ. ದೊರೆತನವನ್ನು ಕಳೆದುಕೊಂಡವ ಮತ್ತೆ ದೊರೆತನವನ್ನು ಪಡೆಯುವ ಹಾಗೆ ಸೀತೆಯನ್ನು ಪಡೆದು ಸಂತೋಷ ಪಡ್ತಾನೆ. ಇವಳ ಪರಿಸ್ಥಿತಿ ಹೀಗಿದೆ. ಕಾಮಭೋಗೈ ಪರಿತ್ಯಕ್ತ, ಯಾವ ಕಾಮವೂ ಭೋಗವೂ ಇರದೆ, ಹೀನಾ ಬಂಧುಜನೇನ ಚ, ಬಂಧುಗಳೂ ಇಲ್ಲ ಯಾರೂ ಇಲ್ಲ. ಧಾರಯತ್ಯಾತ್ಮನೋ ದೇಹಂ ತತ್ಸಮಾಗಮಕಾಂಕ್ಷಿಣೀ, ಆ ರಾಮನೊಡನೆ ಸೇರಿಯೇನು ಅನ್ನುವ ಬಯಕೆಯಿಂದ ತನ್ನ ದೇಹವನ್ನು ಹೊತ್ತಿದ್ದಾಳೆ. ನೈಷಾ ಪಶ್ಯತಿ ರಾಕ್ಷಸ್ಯ ನೇಮಾನ್ ಪುಷ್ಪಫಲದ್ರುಮಾನ್ ಏಕಸ್ಥ ಹೃದಯಾನೂನಂ ರಾಮಮೇವಾನುಪಶ್ಯತಿ. ಇವಳು ರಕ್ಕಸಿಯರನ್ನು ನೋಡ್ತಾ ಇಲ್ಲ, ಈ ಕಾಡಿನ ಸೌಂದರ್ಯವನ್ನು ಸವಿಯುತ್ತಿಲ್ಲ. ಸುಂದರವಾದ ಪದಾರ್ಥದ ಕಡೆಗೆ ಮನಸ್ಸು ಹೋದರೆ ನಿಧಾನವಾಗಿ ಈ ಸೌಂದರ್ಯವನ್ನು ಆಸ್ವಾದಿಸಲಿಕ್ಕೆ ಜೊತೆಗಾರ ಬೇಕು ಅಂತ ಅನಿಸುತ್ತೆ. ಜೊತೆಗಾರ ಸಿಗಬೇಕಾದವನು ದೂರದಲ್ಲಿ ಇದ್ದಾನೆ. ಈಗ ಏನಾದರೂ ಮನಸ್ಸಿನಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಅಂದರೆ ರಾವಣನನ್ನೇ ಜೊತೆಗಾರ ಆಗು ಅಂತ ಹೇಳಿ ಆಳು. ಇದು ರಾವಣನ ದುರಾಲೋಚನೆ. ಅದಕ್ಕೆ ಅತ್ಯಂತ ಸುಂದರವಾದ ಪರಿಸರದಲ್ಲಿ ಇರಿಸಿದ್ದ. ಆ ಸುಂದರವಾದ ಆ ಬ್ಯೂಟಿಫುಲ್ ಎನ್ವಿರಾನ್ಮೆಂಟ್ ಅನ್ನೋದೇನಿದೆ ಅದು ಮನಸ್ಸಿಗೆ ಪ್ರಚೋದನೆ ನೀಡುತ್ತೆ ಅಂತ. ಆದರೆ ಅದು ಯಾವುದನ್ನು ಅವಳು ನೋಡ್ತಾನೇ ಇಲ್ಲ. ಭರ್ತ ನಾಮ ಪರಂ ನಾರ್ಯಾಹ ಶೋಭನಂ ಭೂಷಣಾದಪಿ ಯೇ ಶಾಹಿರಹಿತಾಯೇನ ಶೋಭನರ್ಹ ನ ಶೋಭತೆ. ರಾಮನೇ ಇವಳಿಗೆ ಒಡವೆ ಇದ್ದಂತೆ. ಅವನಿಲ್ಲದೆ ಇವಳು ಚಂದ ಕಾಣುತ್ತಿಲ್ಲ. ದುಷ್ಕರಂ ಕುರುತೆ ರಾಮೋ ಹೀನೋ ಯದನಯ ಪ್ರಭು ಧಾರಯತ್ಯಾತ್ಮನೋ ದೇಹಂ ನ ದುಃಖೇ ನಾವಸೀದತಿ. ನೋಡಿ, ರಾಮಚಂದ್ರ ಬದುಕಿದ್ದಾನೆ ಅನ್ನೋದೇ ಆಶ್ಚರ್ಯ. ಇಂತಹ ಆತ್ಮೀಯ ಸ್ನೇಹಿತೆಯಂತೆ ಇರುವ ಹೆಂಡತಿಯನ್ನು ಕಳೆದುಕೊಂಡು ಬದುಕಿರೋದೇ ಒಂದು ವಿಚಿತ್ರವಾದ ಕುತೂಹಲ. ಇಮಾಂ ಅಸಿತಕೇಶಾಂತಾಂ ಶತಪತ್ರ ನಿಭೇಕ್ಷಣಾಂ ಸುಖಾರ್ಹಾಂ ದುಃಖಿತಾಂ ಜ್ಞಾತ್ವಾ ಮಮಾಪಿ ವ್ಯಥಿತಂ ಮನಃ. ಇಮಾಂ ಅಸಿತಕೇಶಾಂತಾಂ, ಈ ಶತಪತ್ರ ನಿಭೇಕ್ಷಣಾಂ, ಚಂದದ ಕೂದಲಿನ ತಾವರೆಯಂತೆ ಅರಳುಗಣ್ಗಳ ಸೀತೆಯನ್ನ ಈ ಅವಸ್ಥೆಯಲ್ಲಿ ನೋಡಿ ಮಮಾಪಿ ವ್ಯಥಿತಂ ಮನಃ, ನನ್ನ ಮನಸ್ಸು ದುಃಖಕ್ಕೆ ಒಳಗಾಗಿದೆ.
ಕ್ಷಿತಿಕ್ಷಮಾ ಪುಷ್ಕರ ಸನ್ನಿಭೇಕ್ಷಣ ಯಾ ರಕ್ಷಿತ ರಾಘವ ಲಕ್ಷ್ಮಣಾಭ್ಯಾಂ ಸಾ ರಾಕ್ಷಸೀಭಿರ್ವಿಕೃತೆ ಕ್ಷಣಾಭಿಃ ಸಂರಕ್ಷ್ಯತೆ ಸಂಪ್ರತಿ ವೃಕ್ಷಮೂಲೆ. ರಾಮ ಹಾಗೂ ಲಕ್ಷ್ಮಣರು ಜತನದಿಂದ ಕಾಪಿಟ್ಟ ಚೆಲುವೆ ಈ ಸೀತೆ ಈಗ ವಿಕೃತವಾದ ಒರಟೊರಟು ಕಣ್ಣಿರುವ ಕೆಂಗಣ್ಣಿರುವ ವಿಕೃತ ಆಕಾರದ ರಕ್ಕಸಿಯರು ಅವಳ ಕಾವಲುಗಾರರಾಗಿದ್ದಾರೆ. ಸಹಚರರಹಿತೇವ ಚಕ್ರವಾಕಿ ಜನಕಸುತಾ ಕೃಪಣಾಂ ದಶಾಂ ಪ್ರಪನ್ನ ಅಸ್ಯಾಹಿ ಪುಷ್ಪಾವನತಾಗ್ರಶೋಕ ಶೋಕಂ ದೃಢಂ ವೈ ಜನಯಂತ್ಯ ಶೋಕಾ. ಆದರೆ ಈ ಅಶೋಕ ಮರಗಳು ಕೆಂಪಾದ ಹೂ ಚಿಗುರುಗಳನ್ನು ತಳೆಯುತ್ತಾ ಸೀತೆಯ ದುಃಖವನ್ನೇ ಉಂಟು ಮಾಡ್ತಾ ಇವೆ. ಹಿಮವ್ಯಪಾಯೇನ ಚ ಶೀತರಶ್ಮಿ ಅಭ್ಯುತ್ಥಿತೋ ನೈಕ ಸಹಸ್ರರಶ್ಮಿ ಇತ್ಯೇವಮರ್ಥಂ ಕಪಿರನ್ವವೀಕ್ಷ್ಯ ಸೀತೆಯಮಿತ್ಯೇವ ಚ ಜಾತು ಬುದ್ಧಿ. ಓ, ಇವಳು ಸೀತೆಯೇ ಅಂತ ಹೀಗೆ ನಿಶ್ಚಯ ಆದಮೇಲೆ ಸಂಶ್ರಿತ್ಯ ತಸ್ಮಿನ್ ನಿಶಸಾದ ವೃಕ್ಷೇ ಬಲಿ ಹರೀಣಾಂ ವೃಷಭಸ್ತರಸ್ವಿ, ಆ ಮರವನ್ನೇ ಆಶ್ರಯಿಸಿ ನಿಂತ ಅನ್ನುವಲ್ಲಿಗೆ ಸುಂದರಕಾಂಡದಲ್ಲಿ 16ನೆಯ ಸರ್ಗ. ತತ ಕುಮುದ ಖಂಡಾಭೋ ನಿರ್ಮಲಂ ನಿರ್ಮಲೋದಯ ಪ್ರಜಗಾಮನಭಶ್ಚಂದ್ರೋ ಹಂಸೋ ನೀಲಮಿವೋದಕಂ. ಚಂದ್ರ ಆಕಾಶದಲ್ಲಿ ಬಂದ. ಹೇಗೆ ಕಂಡಿತು ಅಂತಂದ್ರೆ ಹಂಸ ಕಪ್ಪು ಕೊಳದ ಬಳಿ ಬಂದ ಹಾಗೆ ಇತ್ತು. ಸಾಚಿವ್ಯಮಿವ ಕುರ್ವನ್ ಸಹ ಪ್ರಭಯಾ ನಿರ್ಮಲ ಪ್ರಭಃ ಚಂದ್ರಮಾ ರಶ್ಮಿಭಿಃ ಶೀತೈಃ ಸಿಷೇವೆ ಪವನಾತ್ಮಜಂ. ತಂಗಾಳಿ ಬೀಸಿತಂತೆ. ಹನುಮಂತನಿಗೆ ಗೆಳೆಯನಾಗಿ ಉಳಿಯುವನೋ ಎಂಬಂತೆ ಇದ್ದ. ಸದದರ ಶತತ ಸೀತಾಂ ಪೂರ್ಣಚಂದ್ರ ನಿಭಾನನಾಂ ಶೋಕಭಾರೈರಿವನ್ಯಸ್ತಾಂ ಭಾರೈಃ ನಾವಮಿವಾಂಭಸಿ. ಸೀತೆಯನ್ನು ನೋಡಿದ. ಶೋಕಭಾರದಿಂದ ಮುಳುಗಿದ್ಲು. ಹೇಗೆ? ಭಾರೈಃ ನಾವಮಿವಾಂಭಸಿ, ಭಾರದಿಂದ ಸಮುದ್ರದಲ್ಲಿ ಮುಳುಗಿದ ನೌಕೆಯ ಹಾಗೆ ಇದ್ಲಂತೆ. ಏಕಾಕ್ಷೀಂ ಏಕಕರ್ಣಾಂಚ. ಆಮೇಲೆ ಅವಳ ಸುತ್ತ ಇದ್ದ ರಾಕ್ಷಸಿಯರು ಹೇಗಿದ್ದರು ಅಂದರೆ ಒಬ್ಬಳಿಗೆ ಒಂದೇ ಕಣ್ಣು, ಒಬ್ಬಳಿಗೆ ಒಂದೇ ಕಿವಿ. ಏಕಾಕ್ಷೀಂ ಏಕಕರ್ಣಾಂಚ ಕರ್ಣಪ್ರಾವರಣಾಂ ತಥಾ. ಇನ್ನೊಬ್ಬಳಿಗೆ ಆನೆಯಂತೆ ಕಿವಿ. ಕರ್ಣಪ್ರಾವರಣಾಂ ಅಕರ್ಣಾಂ ಚಂಕುಕರ್ಣಾಂಚ. ಒಬ್ಬಳು ಕಿವಿಯೇ ಇಲ್ಲ. ಇನ್ನೊಬ್ಬಳಿಗೆ ದೊಡ್ಡ ಈ ಮಗ್ಗಿನ ಹಿಡಿಯಂತಹ ಕಿವಿ. ದೊಡ್ಡ ದೊಡ್ಡ ನೀರಿನ ಕೆಟಲ್ ಇರುತ್ತಲ್ಲ, ಅದರ ಹಿಡಿ ಹೇಗಿರುತ್ತೆ ಆ ತರಹದ ಕಿವಿ ಅಂತ. ಅವನು ಬೇಕಂತ ಇದೊಂದು ಸುಮ್ಮನೆ ಟೆಕ್ನಿಕ್ ಇದು. ಭೀಕರವಾದ ವಿಕೃತವಾದ ಆಕಾರದವರ ಮಧ್ಯದಲ್ಲಿ ಸುರೂಪರನ್ನು ಇಡೋದು. ಆ ವಿರೂಪಗಳಿಗೆ ಇವಳನ್ನು ಕಂಡ್ರೆ ಸಿಟ್ಟು, ಚೆನ್ನಾಗಿದ್ದಾಳಲ್ಲ ಅಂತ. ಅವಳಿಗೆ ಇವ್ರನ್ನೆಲ್ಲ ಕಂಡ್ರೆ ಸಂಕಟ, ಇದರಿಂದ ಹೆಂಗಾದ್ರೂ ಮಾಡಿ ಪಾರಾಗಬೇಕು ಅಂತ ನನ್ನನ್ನು ಹೊಂದಲಿ ಅಂತಲೋ ಏನೋ. ಈ ಅತ್ಯಂತ ವಿಚಿತ್ರವಾದ ಕಾಂಟ್ರಾಸ್ಟ್. ಇನ್ನು ಹೇಗಿದ್ರು ಅಂದರೆ ಅತಿಕಾಯೋತ್ತಮಾಂಗಿಂಚ ತನು ದೀರ್ಘ ಚಿರೋಧರಾಂ. ಒಬ್ಬಳು ತಲೆ ಒಳ್ಳೆ ಕೋಲಿನ ಥರ ಇತ್ತಂತೆ, ಉದ್ದ. ಧ್ವಸ್ತಕೇಶೀಂ ತಥಾ ಕೇಶೀಂ ಕೇಶ ಕಂಬಲ ಧಾರಿಣೀಂ. ಇನ್ನೊಬ್ಬಳ ಒಳ್ಳೆ ಕರಡಿ ತರಹ ಇದ್ಲಂತೆ, ಅಷ್ಟು ಕೇಶವೇ ಕಂಬಳದಂತೆ. ಕೂದಲೇ ಒಂದು ಕಂಬಳಿ ಇದ್ದ ಹಾಗೆ ಇತ್ತು. ಲಂಬಕರ್ಣ ಲಲಾಟಾಂಚ ಲಂಬೋದರ ಪಯೋಧರಾಂ. ಒಬ್ಬಳ ಹಣೆ ಉದ್ದೋ ಉದ್ದ, ಇನ್ನೊಬ್ಬಳ ಕರ್ಣ ಉದ್ದೋ ಉದ್ದ. ಹಾಗೆ ವಿಕೃತವಾದ ಲಂಬೋಷ್ಠಿ, ಜೋತಾಡುವ ಜೋಲು ತುಟಿಯವಳು. ಚಿಬುಕೋಷ್ಠಿಂಚ, ಹಾಗೆ ಚಿಬುಕ ಅಂತಂದ್ರೆ ಇದು, ಈ ತುಟಿಯೇ ಇಲ್ಲ, ಬರೀ ಈ ಕೆಳಗಡೆಯ ಚಿಬುಕ ಮಾತ್ರ ಇದೆ. ಚಿಬುಕ ಅಂದ್ರೆ ಗದ್ದ ಮಾತ್ರ ಇದೆ. ಆ ಥರದ ಚಿತ್ರ ವಿಚಿತ್ರವಾದ ವಿರೂಪ
ಸ್ತ್ರೀಯರ ನಡುವೆ ಸೀತೆಯನ್ನ ಇಟ್ಟಿದ್ದ. ಯಾಕೆಂದ್ರೆ ಮಾನಸಿಕವಾಗಿ ಹಿಂಸೆಗೊಳಪಟ್ಟು ಇವತ್ತಲ್ಲ ನಾಳೆ ಅಯ್ಯೋ ಈ ನರಕದಿಂದ ಪಾರಾದರೆ ಸಾಕು ಅಂತ ಹೇಳಿ ನನ್ನನ್ನು ಹೊಂದಿಬಿಡ್ಲಿ ಅಂತ. ಹರಸ್ವಾಂ ದೀರ್ಘಾಂ ಚ ಕುಬ್ಜಾಂಚ ವಿಕಟಾಂ ವಾಮನಾಂ ತಥಾ ಕರಾಳಾಂ ಭುಜ್ಞವಕ್ತ್ರಾಂಚ ಪಿಂಗಾಕ್ಷೀಂ ವಿಕೃತಾನನಾಂ. ಒಬ್ಬಳ ಕಣ್ಣು ಬೂದು ಬಣ್ಣದ ಕಣ್ಣು, ಈ ಕನೀನಿಕ ಅಂತಾರೆ ಈ ಕಣ್ಣಿಗೆ, ಅದಿಲ್ವೇ ಇಲ್ಲ, ಬೂದು ಬಣ್ಣ. ಈ ರೀತಿ ಯಾರು ನೋಡ್ಲಿಕ್ಕಾಗ್ತಾ ಇರಲಿಲ್ಲ. ಇನ್ನು ಕೆಲವರಿಗೆ ಹಸ್ತಿಪಾದ, ಮನುಷ್ಯ ಶರೀರ ಇದೆ, ಆನೆಯಂತಹ ಕಾಲು. ಇನ್ನೊಬ್ಬರದ್ದು ಮಹಾಪಾದ, ಹಾಗೆ ಇನ್ನೊಬ್ಬರದ್ದು ಗೋಪಾದ. ಇನ್ನು ಕೆಲವರು ಪಾದಚೂಲಿಕಾಹ, ಕೆಲವರದ್ದು ಪಾದದ ಹಿಂದೆ ಒಳ್ಳೆ ಚೀಲದ ಹಾಗೆ ಇದೆ. ಈ ರೀತಿ ಅವರೆಲ್ಲ ಇದ್ದಾರೆ. ಪಿಬಂತಿ ಸತತಂ ಪಾನಂ ಸುರ ಮಾಂಸ ಸದಾ ಪ್ರಿಯಾ. ನಿರಂತರವಾಗಿ ಸೀತೆಯ ಮುಂದೆ ಮದ್ಯಪಾನ ಮಾಡೋದಂತೆ. ಮಾಂಸಚೋಣಿತ ದಿಗ್ಧಾಂಗೀ ಮಾಂಸಚೋಣಿತ ಭೋಜನಾ. ರಕ್ತ ಮಾಂಸಗಳನ್ನು ಉಣ್ಣುತ್ತಾ, ಆ ರಕ್ತ ಮಾಂಸಗಳೆಲ್ಲ ಮೈತುಂಬ ಮೆತ್ಕೊಂಡಿತ್ತು. ಅದನ್ನು ತೊಳ್ಕೊಳ್ಳೋ ಅಷ್ಟು ಪುರುಸೊತ್ತಿಲ್ಲ ಅವರಿಗೆ, ಕಾವಲು ಕಾಯಬೇಕು. ಇಷ್ಟು ಕೊಳಕಿಯರ ಮಧ್ಯೆ ಇದ್ರೆ ಸೀತೆಯಂತಹ ಸೂಕ್ಷ್ಮ ಮನಸ್ಸಿನವರ ಗತಿ ಏನಾಗಬೇಡ. ಪೊಲೀಸರು ಈ ರೀತಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಕೇಳಿದ್ವಿ. ಅವ್ರಿಗಿಂತ ಭೀಕರ ಅವ್ರು ಪೊಲೀಸರು ನೋಡ್ತಾರಂತೆ. ಸ್ವಲ್ಪ ಕ್ಲೀನ್ ಆಗಿದ್ದು ಬಿಟ್ರೆ ಅವನನ್ನ ಕೊಳಚೆ ಜಾಗದಲ್ಲಿ ಹಾಕ್ಬಿಡ್ತಾರೆ. ಮಾನಸಿಕವಾಗಿ ಹಿಂಸೆ ಆಗಬೇಕು ಅವನಿಗೆ. ಸ್ವಲ್ಪ ಕ್ಲೀನ್ ಆಗಿದ್ರೆ ಸಾಕು. ಹಾಗೆ ಎಲ್ಲರೂ ಮಾಡ್ತಾರೆ. ಅದರಿಂದ ಇಷ್ಟು ಭೀಕರವಾದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದ ಅವನು. ತಾದದರ್ಶ ಕಪಿಶ್ರೇಷ್ಠ ರೋಮಹರ್ಷಣ ದರ್ಶನ. ಒಟ್ಟಾರೆ ಒಂದೇ ಡಿಸ್ಕ್ರಿಪ್ಷನ್ ಏನು ಅಂದ್ರೆ ರೋಮಹರ್ಷಣ ದರ್ಶನ. ಅವರು ನೋಡಿದ್ರೆ ಕೂದಲೆಲ್ಲ ನಿಮಿರು ಬಿಡಬೇಕು, ಅಷ್ಟು ಚಲುವಂತ ಚಲುವೆಯರು. ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅವ್ರನ್ನ. ಹಾಗೆ ಸ್ಕಂಧವಂತಮುಪಾಸೀನಾ ಪರಿವಾರ್ಯ ವನಸ್ಪತಿಂ ತಸ್ಯಾಧಸ್ತಾಚ್ಚ ತಾಂ ದೇವೀಂ ರಾಜಪುತ್ರೀಮನಿಂದಿತಾಂ. ನೋಡಿದನಂತೆ ಇವರ ಮಧ್ಯೆ ಇದ್ದಾಳೆ. ಇದನ್ನ ನಾರಾಯಣ ಪಂಡಿತರು ಸಂಗ್ರಹ ರಾಮಾಯಣದಲ್ಲಿ ಹೇಳುತ್ತಾರೆ. ನಾನಾ ವಿಧಾಕಾರರಾಗಿರುವ ಹೆಣ್ಣು ಮಕ್ಕಳನ್ನು ನೋಡಿ ದೇವರ ಸೃಷ್ಟಿ ಒಂದೇ ರೀತಿಯಾಗಿರಲ್ಲ ಅಂತ ಅನ್ಕೊಂಡಂತೆ ಹನುಮಂತ. ದೇವರ ಸೃಷ್ಟಿ ಎಷ್ಟು ವಿಚಿತ್ರ, ಒಂದೇ ರೀತಿಯಾಗಲಿ ದೇವರೇನು ಯಂತ್ರವೈ, ಅಚ್ಚು ಟಕ ಟಕ ಅಂತ ಹೇಳಿ ಹೊಡೆಯುವ ಹಾಗೆ. ಒಬ್ಬೊಬ್ಬರು ಡಿಫ್ರೆಂಟ್, ಒಬ್ಬೊಬ್ಬರಲ್ಲಿಯೂ ಆ ವೇರಿಯಂಟ್ ವಿಕಾರದಲ್ಲಿ ಆ ಥರದ ನೋಡಿ ನಾನಾ ವಿಧ ಮಸೇವಂತ ಹಾಗಿದ್ರು. ಇವಳು ಹೇಗಿದ್ಲು? ನಿಷ್ಪ್ರಭಾಂ ಶೋಕ ಸಂತಪ್ತಾಂ ಮಲಸಂಕುಲ ಮೂರ್ಧಜಾಂ. ಮೈ ಕೊಳೆಯಾಗಿದೆ. ಮಲಸಂಕುಲ ಮೂರ್ಧಜಾಂ, ತಲೆಗೂದಲಿಗೆ ಎಣ್ಣೆ ಹಾಕಿ ಸುಗಂಧ ದ್ರವ್ಯ ಹಾಕಿ ಸ್ನಾನ ಮಾಡೋದೇನೂ ಇಲ್ಲ. ಯಾಕೆ ಅಂದರೆ ಗಂಡ ಹತ್ತಿರದಲ್ಲಿಲ್ಲ, ನಾನು ಚಂದ ಕಾಣಬಾರದು ಅಂತ ಹೇಳಿ ಸಂಧ್ಯಾವಂದನೆಗಾಗಿ ಸ್ನಾನ ಮಾಡ್ತಾ ಇದ್ಲು ಅವಳು. ಹಾಗೆ ಚಂದ ಕಾಣಬೇಕು ಅಂತ ಹೇಳಿ ಸ್ನಾನ ಮಾಡ್ತಾ ಇರಲಿಲ್ಲ. ಕ್ಷೀಣ ಪುಣ್ಯಾಂ ಚ್ಯುತಾಂ ಭೂಮೌ ತಾರಾಂ ನಿಪತಿತಾಮಿವ. ಕೆಳಗೆ ಬಿದ್ದ ನಕ್ಷತ್ರದಂತೆ ಕಂಡಳು. ಚಾರಿತ್ರ ವ್ಯಪದೇಶಾಢ್ಯಾಂ ಭರ್ತೃದರ್ಶನ ದುರ್ಗಮಾಂ. ಕ್ಷೀಣ ಪುಣ್ಯಾಂ ಚ್ಯುತಾಂ ಭೂಮೌ ಚಾರಿತ್ರ ವ್ಯಪದೇಶಾಢ್ಯಾಂ. ಹೀಗೆ ಅವಳು ಕೊಳೆಯಾಗಿದ್ರೂ ಕೂಡ
ಚಾರಿತ್ರ್ಯ ಮಾತ್ರ ಅತ್ಯಂತ ಶುದ್ಧವಾಗಿ ಇತ್ತು. ಭೂಷಣೈರುತ್ತಮೈರ್ಹೀನಾಂ ಭರ್ತೃವಾತ್ಸಲ್ಯ ಭೂಷಿತಾಂ. ಭೂಷಣ ಇಲ್ಲ ಅವಳಿಗೆ, ಒಡವೆ ಇಲ್ಲ, ಆದರೆ ಅವಳ ಕ್ಯಾರೆಕ್ಟರೇ ಒಂದು ಒಳ್ಳೆ ಒಡವೆ. ರಾಕ್ಷಸಾಧಿಪ ಸಮೃದ್ಧಾಂ ಬಂಧುಭಿಶ್ಚ ವಿನಾಕೃತಾಂ. ಒಳ್ಳೆ ಮಾತನಾಡುವವರಿಲ್ಲ, ಪ್ರೀತಿಯಿಂದ ಎರಡು ಮಾತಾಡೋರಿಲ್ಲ. ಆ ತರಹದ ಭೀಕರವಾದ ವಾತಾವರಣದಲ್ಲಿ ರಾವಣ ಅವಳನ್ನು ಮಾನಸಿಕವಾಗಿ ಶೋಷಣೆ ಮಾಡಬೇಕು ಅಂತಲೇ ಇರಿಸಿದ್ದ. ಹೇಗೆ ಚಂದ್ರರೇಖಾಂ ಪಯೋದಾಂತೆ, ಮೋಡದ ತುದಿಯಲ್ಲಿ ಚಂದ್ರನ ಒಂದೇ ಒಂದು ಗೆರೆ ಬಿದ್ದಾಗಿದ್ಲಂತೆ. ಅಶೋಕ ವನಿಕಾ ಮಧ್ಯೆ ಶೋಕಸಾಗರಮಾಪ್ಲುತಾಂ. ಅಶೋಕವನದ ಮಧ್ಯದಲ್ಲಿ ಅವಳನ್ನು ಕಂಡ. ಮೃಣಾಲಿ ಪಂಕದಿಗ್ಧೇವ ವಿಭಾತಿ ನ ವಿಭಾತಿ ಚ. ಈ ಕಪಿ ಅವಳನ್ನು ನೋಡಿದ. ತಾಂ ದೃಷ್ಟ್ವಾ ಹನುಮಾನ್ ಸೀತಾಂ ಮೃಗಶಾವನಿಭೇಕ್ಷಣಾಂ ಮೃಗಕನ್ಯಾಮಿವತ್ರಸ್ತಾಂ ವೀಕ್ಷಮಾಣಾಂ ಸಮಂತತಃ. ಸುತ್ತಲೂ ಆಚೆ ಈಚೆ ನೋಡ್ತಾ ಇದ್ದಾಳೆ. ಅಂಥವಳನ್ನು ನೋಡಿದ. ಹರ್ಷಜಾನಿ ಚ ಸೋಶ್ರೂಣಿ ತಾಂ ದೃಷ್ಟ್ವಾ ಮದಿರೇಕ್ಷಣಾಂ. ಆ ಚೆಲುವೆಯನ್ನು ನೋಡಿ ಆನಂದದಿಂದ ಕಣ್ಣೀರು ಹರಿಯಿತಂತೆ ಅವನಿಗೆ. ಮುಮೋಚ ಹನುಮಾನ್ಸ್ತತ್ರ ನಮಶ್ಚಕ್ರೇ ಚ ರಾಘವಂ. ಮನಸ್ಸಿನಲ್ಲಿಯೇ ರಾಮನಿಗೆ ನಮಸ್ಕಾರ ಮಾಡಿದ. ಹೀಗೆ ಸುಂದರಕಾಂಡದಲ್ಲಿ 17ನೆಯ ಸರ್ಗ. ತಥಾ ವಿಪ್ರೇಕ್ಷಮಾಣಸ್ಯ ವನಂ ಪುಷ್ಪಿತಪಾದಪಂ ವಿಚಿನ್ವತಶ್ಚ ವೈದೇಹೀಂ ಕಿಂಚಿತ್ ಶೇಷಾನಿಶಾಭವತ್. ರಾತ್ರಿ ಇನ್ನೊಂದು ಸ್ವಲ್ಪವೇ ಉಳಿದಿತ್ತು. ಅಂದರೆ ಸರಿಸುಮಾರು 3 ಗಂಟೆ, ತಪ್ಪಿದ್ರೆ 2ರಿಂದ 3 ಗಂಟೆ ಒಳಗೆ ಆಗಿತ್ತು. ಇನ್ನೊಂದು 2-3 ದಿವಸ, ಇನ್ನೊಂದು 2-3 ಗಳಿಗೆ ಕಳೆಯಿತು ಅಂತಂದರೆ ಬ್ರಾಹ್ಮಿ ಮುಹೂರ್ತ ಶುರು ಆಗ್ಬಿಡ್ಬೇಕು. ಆ ಪರಿಸ್ಥಿತಿಯಲ್ಲಿ ಇದ್ರು. ಅಷ್ಟು ಹೊತ್ತಿಗೆ ಷಡಂಗವೇದ ವಿದುಷಾಂ ಕ್ರತುಪ್ರವರಯಾಜಿನಾಂ ಶುಶ್ರಾವ ಬ್ರಹ್ಮಘೋಷಾಂತಹ ವಿರಾತ್ರೆ ಬ್ರಹ್ಮರಕ್ಷಸಾಂ. ಬ್ರಹ್ಮರಾಕ್ಷಸರು ಅಂತ. ಆ ಲಂಕೆಯಲ್ಲಿ ಬ್ರಾಹ್ಮಣರಾಗಿದ್ದವರು ರಾಕ್ಷಸರೊಬ್ಬರಿದ್ರು. ಅವ್ರದ್ದು ಬ್ರಹ್ಮಘೋಷ, ವೇದಘೋಷ ಕೇಳಿದನಂತೆ. ಅಪರಾತ್ರಿಯಲ್ಲಿ ಹೋಮ ಮಾಡ್ತಾ ಇದ್ರು ಅವರು. ಎಂಥ ಭೀಕರ! ಅಪರಾತ್ರಿಯಲ್ಲಿ ಹೋಮ. ನಮ್ಮ ಧರ್ಮಶಾಸ್ತ್ರಕಾರರಿಗೆ ಪ್ರಜ್ಞೆ ಎಲ್ಲೆಲ್ಲೋ ಜಾಗೃತ ಆಗೋಗುತ್ತೆ. ಲಂಕೆಯಲ್ಲಿ ಹೋಮ ಮಾಡ್ತಾ ಇದ್ರು, ಅಷ್ಟನ್ನೇ ತಗೊಂಡ್ರು ಅವರು. ಲಂಕೆಯಲ್ಲಿ ಹೋಮ ಮಾಡಿದ್ರೆ ಪುಣ್ಯ ಫಲ ಉಂಟಾ? ಭಾರತ ದೇಶ ಅಲ್ಲ, ಆದ್ದರಿಂದಾಗಿ ಕಾಲು ಭಾಗ ಫಲ, ಅರ್ಧ ಭಾಗ ಫಲ. ಹಣೆ ಬರಹ ಮಾಡ್ತಾ ಇರೋದೇ ಅಬದ್ಧ ಕಾಲದಲ್ಲಿ ಹೋಮ. ಅದಕ್ಕೆ ಫಲ ಬೇರೆ ಕೇಳು. ಈ ತರ್ಕದಲ್ಲಿ ದ್ವಿಪ್ರಶ್ನಾತ್ಮಕ ದೋಷ ಅಂತ ಒಂದಿರುತ್ತೆ. ಉದಾಹರಣೆಗೆ, ಏಕಾದಶಿ ಊಟ ಮಾಡೋದಾದ್ರೆ ನೈವೇದ್ಯ ಮಾಡಬೇಕಾ ಮಾಡಬಾರ್ದಾ? ಆ ಮೊದಲನೇ ಪ್ರಶ್ನೆಯೇ ತಪ್ಪು. ಎರಡನೇ ಪ್ರಶ್ನೆ ಕೇಳೋ ಅಗತ್ಯವೇ ಇಲ್ಲ. ಏಕಾದಶಿ ಊಟ ಮಾಡೋದಾದ್ರೆ ನೈವೇದ್ಯ ಮಾಡಬೇಕಾ ಅಂತ ಕೇಳಿದ್ರೆ 2 ಪ್ರಶ್ನೆ ಅಲ್ಲ ಅದು. ಆ 2 ಪ್ರಶ್ನೆಯೇ ಅಸಂಗತ ಅಂತ ಹೇಳಬೇಕು ಉತ್ತರ. ಕೆಲವರೆಲ್ಲ ತಾವು ಭಾರಿ ಬುದ್ಧಿವಂತರು ಅಂತ ಅನ್ಕೊಂಡು ಈ ತರನಾದ ಪ್ರಶ್ನೆ ಕೇಳ್ತಾ ಇರ್ತಾರೆ. ದೇವರಿಗೆ ತನ್ನಿಂದಲೂ ಸೃಷ್ಟಿ ಮಾಡಲಾಗದ ಬಂಡೆಯನ್ನು ಸೃಷ್ಟಿ ಮಾಡಿ ಅದನ್ನು ಎತ್ತಲಿಕ್ಕಾಗತ್ತಾ ಆಗಲ್ವಾ ಅಂತ ಕೇಳ್ತಾರೆ. ಅವ್ರ ತಲೆನಲ್ಲಿ ನಾವು ಭಾರಿ ಬುದ್ಧಿವಂತರು, ಈ ಆಸ್ತಿಕರಿಗೆ ಗೊತ್ತೇ ಇಲ್ಲ, ಈ ಪ್ರಶ್ನೆ ಹಾಕಿತ್ತು ಅಂದ್ರೆ ದೇವರಿಲ್ಲ ಅಂತಾನೆ ಅರ್ಥ ಅಂತ ಅವರಿಗೆ ಭ್ರಮೆನಲ್ಲಿ. ಈ ಪ್ರಶ್ನೆಯೇ ದೋಷ ಅಂತ. ಈ ಪ್ರಶ್ನೆಯೇ ದೋಷ. ಅದರಿಂದಾಗಿ
ತರ್ಕದಲ್ಲಿ ಈ ತರಹದ ಒಂದು ಪ್ರಸಂಗವನ್ನ ಏನಂತ ಕರೀತಾರೆ? ದ್ವಿಪ್ರಶ್ನಾತ್ಮಕ ದೋಷ ಅಂತ ಕರೀತಾರೆ. ಹಾಗೆ ಇದು ನೀವು ಅಪರಾತ್ರಿಯಲ್ಲಿ ಹೋಮ ಮಾಡೋದೇ ತಪ್ಪು, ಅದರಲ್ಲಿ ಫಲ ಹುಡುಕೋದೇನು? ಕೆಲವೊಮ್ಮೆ ಯಾವುದು ಮಿತಿ ಮೀರಬಾರದು, ಯೋಚನೆ ಮಾಡಬೇಕು. ಅದರಿಂದಾಗಿ ಕಾಮನ್ ಸೆನ್ಸ್ ಇಲ್ಲದ ವಿವರಣೆಗಳದು. ಲಂಕೆಯಲ್ಲಿ ಹೋಮ ಮಾಡಿದ್ರಿಂದ, ಸಮುದ್ರದ ಆಚೆ ಹೋಮ ಮಾಡಿದ್ದಾರೆ, ಅದರಿಂದಾಗಿ ಕಾಲು ಫಲ ಅರ್ಧ ಫಲ ಅಸಂಗತ. ಅದರಿಂದಾಗಿ ವಿಬುದ್ಧತು ಮಹಾಭಾಗ, ಅವಾಗ ಪ್ರಾಬೋಧ್ಯತ ಮಹಾಬಾಹು ದಶಗ್ರೀವೋ ಮಹಾಬಲ. ಅಷ್ಟು ಹೊತ್ತಿಗೆ ಮಂಗಳವಾದ್ಯಗಳು ಮೊಳಗಿದವಂತೆ. ಅಪರಾತ್ರಿಯಲ್ಲಿ ಹೋಮ ಜಪ ಮಾಡೋದು ಕೆಲವೊಂದು ಉಂಟು. ಉಚ್ಛಿಷ್ಟ ಗಣಪತಿ ಆರಾಧನೆ ಅದು ಅಪರಾತ್ರಿಯಲ್ಲಿ ಮಾಡುವಂಥದ್ದು. ರಾತ್ರಿ ಊಟ ಆದಮೇಲೆ ಎಂಜಲು ಕೈಯಲ್ಲೇ ಜಪ ಶುರು ಮಾಡಬೇಕು. ನೀವು ಬೆಳಗ್ಗಾಗೋ ತನಕ ಕೈ ತೊಳಿಲಿಕ್ಕಿಲ್ಲ, ಜಪ ಮಾಡ್ತಾ ಇರಬೇಕು. ಅದರಿಂದ ಉಚ್ಚಿಷ್ಟ ಗಣಪತಿ ಆರಾಧನೆಯನ್ನು ಮಡಿಯಲ್ಲಿ ಹೇಗೆ ಮಾಡೋದು ಅಂದ್ರೆ ಏನು ಹೇಳೋದು? ಉಚ್ಚಿಷ್ಟ ಗಣಪತಿ ಆರಾಧನೆ ಮಾಡೋದೇ ತಪ್ಪು, ಅದನ್ನು ಮಡಿಯಲ್ಲಿ ಹೆಂಗೆ ಮಾಡೋದು ಅಂತ. ಹೀಗಾಗಿ ಅವನಿಗೆ ಅಪರಾತ್ರಿಯಲ್ಲಿ ಮಂಗಳವಾದ್ಯಗಳೆಲ್ಲ ಮೊಳಗಿದವು. ಠಕ್ಕ ಎಚ್ಚರ ಆಯಿತು ರಾವಣನಿಗೆ. ಹೆಂಗೆಂಗೋ ಬಿದ್ದುಕೊಂಡಿದ್ದ. ವಿಬುದ್ಧತು ಮಹಾಭಾಗ ರಾಕ್ಷಸೇಂದ್ರ ಪ್ರತಾಪವಾನ್ ಸ್ರಸ್ತಮಾಲ್ಯಾಂಬರಧರ ವೈದೇಹಿ ಮನ್ವ ಚಿಂತಯತ್. ಎಚ್ಚರ ಆದ ಕೂಡಲೇ ಸೀತೆಯೇ ನೆನಪು ಬಂದಿತ್ತು ಅವನಿಗೆ. ಸ್ರಸ್ತ ಮಾಲ್ಯಾಂಬರಧರ, ಬಟ್ಟೆ ಸಡಿಲಾಗಿ ಜಾರಿ ಹೋಗಿದೆ, ಆಯ್ತಾ, ಎಲ್ಲ ಅಸ್ತವ್ಯಸ್ತ ಆಗಿದೆ. ಭೃಚಂ ನಿಯುಕ್ತಸ್ತಸ್ಯಾಂಚ ಮದನೇನ ಮದೋತ್ಕಟಃ ನತು ತಂ ರಾಕ್ಷಸ ಕಾಮಂ ಶಶಾಕಾತ್ಮನಿಗೂಹಿತಂ. ಅವನಿಗೆ ಸೀತೆಯನ್ನ ನೋಡಬೇಕು ಅನ್ನುವ ಬಯಕೆ ಎಷ್ಟು ಉತ್ಕಟವಾಗಾಯಿತು ಅಂದರೆ ಅದನ್ನು ತಡ್ಕೊಳ್ಳಿಕ್ಕಾಗಲಿಲ್ಲ ಅವನಿಗೆ. ಸಸರ್ವಾಭರಣೈರ್ಯುಕ್ತೋ ಬಿಭ್ರಚ್ಛ್ರಿಯಮನುತ್ತಮಾಂ ತಾಮ್ನಗೈರ್ವಿವಿಧೈರ್ಜುಷ್ಟಾಂ ಸರ್ವಪುಷ್ಪ ಫಲೋಪಗೈ. ಅವನೇನು ಮಾಡಿದ? ಆಭರಣಗಳನ್ನು ಇನ್ನಷ್ಟು ಹೇರಿಕೊಂಡ. ಬಂಗಾರವನ್ನು ತೋರಿಸಿ ಆದರೂ ಮೋಹಗೊಳಿಸಬಹುದು ಅಂತ. ಅದು ಅನೇಕ ದಿನಗಳು ಮಾಡ್ತಾ ಇದ್ದ. ಅದರಲ್ಲಿ ಇದು ಒಂದು ಮಾಡಿ ವೃತಾಂ ಪುಷ್ಕರಿಣೀಭಿಶ್ಚ ನಾನಾ ಪುಷ್ಪೋಪಶೋಭಿತಾಂ ಸದಾ ಮತ್ತೈಶ್ಚ ವಿಹಗೈ ವಿಚಿತ್ರಾಂ ಪರಮಾದ್ಭುತೈ. ದಡ್ಡ ಎದ್ದ ಲಂಕೆಯ ಅತ್ಯಂತ ವೈಭೋಗ ಭರಿತವಾದ ಎಲ್ಲ ತನ್ನ ಮನೆಯನ್ನ ವೀಥಿ ಸಂಪ್ರೇಕ್ಷಮಾಣಾಶ್ಚ. ವೀಥಿ ಅಂದರೆ ಅದೇ ಬೀದಿ, ಬೀದಿಗಳನ್ನು ನೋಡ್ತಾ ನಾನಾ ಮೃಗಗಣ ಕಿರಣಾಂ ಫಲೈ ಪ್ರಪತಿತಾಯಿರ್ವೃತಾಂ. ಸೀದಾ ಅಶೋಕವನಕ್ಕೆ ಬಂದ. ಅಂಗನಾ ಶತಮಾತ್ರಂತೂ ತಂ ವ್ರಜಂತ ಮನೋರಜನ್ ಮಹೇಂದ್ರಮಿವ ಪೌಲಸ್ತ್ಯಂ ದೇವಗಂಧರ್ವಯೋಷಿತ. 100 ಜನ ಹೆಣ್ಣು ಮಕ್ಕಳು ಅವನು ಎದ್ದು ಹೋಗೋದನ್ನು ನೋಡಿ ಗಡಬಡಾಯಿಸಿಕೊಂಡು ಎದ್ದು ಅವನ ಹಿಂದೆ ಓಡಿದರಂತೆ. ದೀಪಿಕಾ ಕಾಂಚನಿ ಕಾಶ್ಚಿತ್ ಜಗೃಹುಸ್ತತ್ರ ಯೋಷಿತ. ಕೆಲವರು ಮುಂದೆ ದಾರಿ ತೋರಿಸಲಿಕ್ಕೆ ದೊಂದಿಗಳನ್ನು ಹಿಡಿದ್ರು, ಕತ್ತಲಲ್ವಾ, ಮತ್ತೆ ಅವ್ರಿಗೆಲ್ಲ ಹಗಲು ದೀವಟಿಗೆ ಅಂತ ಒಂದು ಮರ್ಯಾದೆ. ಬೆಳಗ್ಗೆ ಕೂಡ ದೀವಟಿಗೆ ಹಿಡ್ಕೊಂಡು ಹೋಗಬೇಕು, ರಾಜರ ಮುಂದೆ ಹೋಗುವವರು, ಅದೇನೋ ಒಂದು ಮರ್ಯಾದೆ. ಆ ತರಹ ಓಡ್ತಾ ಇದ್ದವ್ರು. ಇನ್ನು ರಾತ್ರಿ ಆದರೆ ಬಿಡ್ತಾರ? ಇನ್ನು ಕೆಲವರು ವಾಲವ್ಯ ಜನ, ತಾಲವೃಂತಾನಿ, ಅವರೇನು ಮಾಡಿದ್ರು? ಬೀಸಣಿಗೆಯನ್ನು ಹಿಡ್ಕೊಂಡ್ರಂತೆ. ಕಾಂಚನ ಇಶ್ಚೈವ ಭೃಂಗಾರೈಹಿ ಚಹರು ಸಲಿಲಮಗ್ರತಃ. ಬಂಗಾರದ ಪಾತ್ರೆಗಳನ್ನು ನೀರಿನಲ್ಲಿ ಹಿಡ್ಕೊಂಡು, ಏಕೆಂದರೆ ನೀರನ್ನ ಏನಾದರೂ ಬೇಕಾದರೆ ಅಲ್ಲಿಯೇ ಬಾಯಿ ಮುಕ್ಕಳಿಸ್ಲಿಕ್ಕೆ ಅಥವಾ ಕುಡಿಲಿಕ್ಕೆ ಏನಾದ್ರು ಬೇಕಲ್ಲ. ಇವತ್ತಿನ ಬೆಂಗಳೂರು ಪರಿಭಾಷೆಯಲ್ಲಿ ಹೇಳೋದಾದರೆ ಬಕೆಟ್ ಹಿಡಿಯೋದು.
ಹೆಣ್ಣು ಮಕ್ಕಳು ಬಂಗಾರದ ಕೊಡಗಳಲ್ಲಿ ನೀರು ತುಂಬಿಕೊಂಡು ಹೋದರಂತೆ. ದಕ್ಷಿಣೇನೈವ ತದಾ ಜಗ್ರಾಹ ಪಾಣಿನ. ಇನ್ನು ಕೆಲವರು ಬೃಸೀಹಿ ಆಸನಗಳನ್ನು ತೆಗೆದುಕೊಂಡ್ರು. ರಾಜಹಂಸ ಪ್ರತೀಕಾಶಂ ಛತ್ರಂ ಪೂರ್ಣ ಶಶಿಪ್ರಭಂ. ಇನ್ನು ಕೆಲವರು ಬಿಳಿ ಕೊಡೆಯನ್ನು ಹಿಡಿದರು, ಬಂಗಾರದ ದಂಡ. ನಿದ್ರಾಮದ ಪರೀತಾಕ್ಷೋ ರಾವಣಸ್ಯೋತ್ತಮ ಸ್ತ್ರೀಯ ಅನುಜಗ್ಮುಃ ಪತಿಂ ವೀರಂ ಘನಂ ವಿದ್ಯುಲ್ಲತಾ ಇವ. ಸರಸರಣೆ ಹಿಂದೆ ಸಾಗಿದರಂತೆ. ಅವನೋ ಕಪ್ಪು ಕರಿಯ ಕಾಡುಗಪ್ಪು ರಾವಣ, ಇವರೋ ಬೆಳ್ಳಗಿದ್ದಾರೆ. ಒಟ್ಟಿಗೆ ಹೋಗ್ತಾ ಇದ್ರೆ ಮೋಡದಲ್ಲಿ ಮಿಂಚು ಸ್ಟಿಲ್ಲಾಗಿ ನಿಂತು ಹಾಗೇ ಹೋಗೋ ಹಾಗಿತ್ತಂತೆ. ಏನು ವೈಭವ ಅಂತೀರ. ವ್ಯಾವಿದ್ಧ ರಕೇಯೂರಾ ಸಮಾಮೃದಿತ ವರ್ಣಕಾ. ರಾತ್ರಿ ಎದ್ದಿದ್ದಾರೆ, ಮೇಕಪ್ ಎಲ್ಲ ಕೆಟ್ಟೋಗಿತ್ತು. ವ್ಯಾವಿದ್ಧ ರಕೇಯೂರಾ, ಈ ಮುತ್ತು ತೋಳಬಂದಿ ಎಲ್ಲ ಸರಿದು ಹೋಗಿದೆ. ಸಮಾಮೃದಿತ ವರ್ಣಕಾಹ, ಬಣ್ಣ ಎಲ್ಲ ಅಳಸಿ ಹೋಗಿದೆ. ಸಮಾಗಲಿತ ಕೇಶಾಂತಾಹ, ಕೂದಲೆಲ್ಲ ಕೆದರಿಕೊಂಡಿದೆ. ಸಸ್ವೇದ ವದನಾಸ್ತಥಾ, ಬೆವರಿಡಿದಿದ್ದಾರೆ ಎಲ್ಲರೂ. ಘೂರ್ಣಂತ್ಯೋ ಮದಶೇಷೇಣ ನಿದ್ರಯಾ ಚ ಶುಭಾನ್ವಿತಾ. ಘೂರ್ಣಂತ್ಯ, ಇನ್ನೂ ಅವರು ಆಕಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಮದಶೇಷೇಣ, ಕುಡಿದದ್ದು ಮತ್ತು ಪೂರ್ತಿ ಇಳಿದಿಲ್ಲ. ಆಮೇಲೆ ನಿದ್ರೆ ಇನ್ನೂ ಇದೆ. ಆದರೆ ರಾಜ ಹೋಗ್ತಾ ಇದ್ದಾನೆ, ಅವನ ಸೇವಕಿಯರು ಇವರು ಕರ್ತವ್ಯಕ್ಕೆ ಅಂತ ಹೇಳಿ ಅವನು ತೂರಾಡ್ಕೊಂಡು ಹೋಗ್ತಾ ಇದ್ದಾರೆ, ಇವರು ತೂರಾಡ್ಕೊಂಡು ಹೋಗ್ತಾ ಇದ್ದಾರೆ. ಏನು ತೂರು ಮೇಳ ಇದು. ಟೂರಿಸ್ಟ್ ಅಲ್ಲ. ಸ್ವೇದ ಕ್ಲಿಷ್ಟಾಂಗ ಕುಸುಮಾಹ ಸಮಾಲ್ಯ ಕುಲಮೂರ್ಧಜಾ ಪ್ರಯಾಂತಂ ನೈಋತಪತಿಂ ನಾರ್ಯೋ ಮದಿರಲೋಚನಾಹ ಬಹುಮಾನಾಚ್ಚ ಕಾಮಾಚ್ಚ ಪ್ರಿಯ ಭಾರ್ಯಾಸ್ತಮನ್ವಯು. ಅದರಲ್ಲಿ ಎಷ್ಟೋ ಜನರಿಗೆ ರಾವಣನ ಬಗ್ಗೆ ಬಹಳ ಗೌರವ. ಬಹುಮಾನಾತ್, ಎಂತಹ ವೀರ, ಎಂತಹ ಪರಾಕ್ರಮ, ಎಷ್ಟು ಹಣ ಇದೆ, ಎಷ್ಟು ಜನರನ್ನ ಗೋಳುಗುಟ್ಟಿಸುತ್ತಾನೆ ಅಂತ ಹೇಳಿ ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಅವನ ಮೇಲೆ ಅಭಿಮಾನ. ದ್ವಾರದೇಶ ಮನುಪ್ರಾಪ್ತಂ ದದರ್ಶ ಹನುಮಾನ್ ಕಪಿಹಿ. ಇದು ಹನುಮಂತ ಅಲ್ಲಿ ಮೇಲ್ಗಡೆ ನಿಂತಿದ್ನಲ್ಲ. ತತಃ ಕಾಂಚಿ ನಿನಾದಂಚ, ಬಟ್ಟೆಯ ಸರಬರ ಸದ್ದು, ಹೆಜ್ಜೆಯ ಸದ್ದು ಅವುಗಳೆಲ್ಲ ಕೇಳಿತಂತೆ. ಹೀಗೆ ಅಶೋಕವನದ ಬಾಗಿಲ ಹತ್ತಿರ ಸೀದ ಬಗ್ಗಿ ನೋಡ್ತಾನೆ ಹನುಮಂತ. ಎಲ್ಲರೂ ಬರ್ತಾ ಇದ್ದಾರೆ. ದೀಪಿಕಾಭಿರನೇಕಾಭಿ ಸಮಂತಾದನುಭಾಸಿತಂ ಗಂಧಶೈಲಾವಸಿಕ್ತಾಭಿ ಧ್ರಿಯಮಾಣಾಭಿರಗ್ರತಃ. ಅವನು ಮುಂದೆ ಬರ್ತಾ ಇದ್ರೆ ಇದು ಗಂಧದ ನೀರುಗಳನ್ನು ಚಿಮ್ಮಿಕೊಂಡು ಬರುವವರು ಕೆಲವರು. ಕಾಮದರ್ಪ ಮದೈರ್ಯುಕ್ತಂ ಜಿಹ್ಮತಾಮ್ರಾಯತೆ ಕ್ಷಣಂ. ಕಾಮದಿಂದಲೂ ದರ್ಪದಿಂದಲೂ ಕೊಬ್ಬಿದ್ದಾನೆ, ಅಡ್ಡಡ್ಡ ನೋಡ್ತಾ ಬರ್ತಾ ಇದ್ದಾನೆ. ಸಪುಷ್ಪಮವಕರ್ಷಂತಂ ವಿಮುಕ್ತಂ ಸಕ್ತಮಂಗದೇ. ಅವನಿಗೆ ತೋಳಬಂದಿಯಲ್ಲಿ ಹೂವು ಸಿಕ್ಕಿದೆ, ತಲೆ ಮೇಲೆ ಹೂವಿದೆ, ಅದು ಯಾವುದರ ಗಮನವೂ ಇಲ್ಲ. ಸೀತೆ ನೆನಪಾಯಿತು, ದಡ್ಡ 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 ಎದ್ದು ಬಂದ್ಬಿಟ್ಟ. ತಂ ಪತ್ರ ವಿಟಪೇಲೀನಃ ಪತ್ರ ಪುಷ್ಪಶತಾವೃತಃ ಸಮೀಪಮುಪಸಂಕ್ರಾಂತಂ ವಿಜ್ಞಾತುಮುಪಚಕ್ರಮೇ. ಹೀಗೆ ಹನುಮಂತ ನೋಡ್ತಾ ಇದ್ದಾಗ ನಿಧಾನವಾಗಿ ಹೆಣ್ಣು ಮಕ್ಕಳ ಹಿಂದೆ ಆ ರಾವಣ ಕಂಡ. ಅವೇಕ್ಷಮಾಣಸ್ತು ತದಾ ದದರ್ಶ ಕಪಿಕುಂಜರ ರೂಪಯೌವನ ಸಂಪನ್ನ ರಾವಣಸ್ಯ ವರಸ್ತ್ರೀಯ. ಅವರಿಂದ ಕೂಡಿಕೊಂಡು, ಚಲುವಾಂತ ಚಲುವೆಯರಿಂದ ಕೂಡಿಕೊಂಡು ಅವನು ಬಂದ. ಕ್ಷೀಭೋ ವಿಚಿತ್ರಾಭರಣ. ಕ್ಷೀಭ ಅಂದರೆ ಕುಡುಕ, ವಿಚಿತ್ರವಾದ ಆಭರಣ ಅವನಿಗೆ. ಶಂಕುಕರ್ಣ, ನಿಟಾರನೆ ಸೆಟದ ಕಿವಿಯವ, ಮಹಾಬಲಿಷ್ಠ. ತೇನ ವಿಶ್ರವಸ ಪುತ್ರ ಸದೃಷ್ಟೋ ರಾಕ್ಷಸಾಧಿಪ. ಓ, ನಾನು ಆಗಲೇ ಇವನನ್ನು ನೋಡಿದ್ದೆ,
ಇವನೇ ರಾವಣ ಅಂತ ಅನ್ಕೊಂಡ ಅಂತೆ ಹನುಮಂತ. ರಾವಣೋಯಂ ಮಹಾಬಾಹು ಇತಿ ಸಂಚಿತ್ಯ ವಾನರಃ, ಇವನೇ ರಾವಣ, ಸೋಯಮೇವ ಪುರಾಚೇತೆ ಪುರಮಧ್ಯೆ ಗೃಹೋತ್ತಮೇ, ಶ್ರೇಷ್ಠವಾದ ಮನೆಯಲ್ಲಿ ಚಂದದ ಹಾಸಿಗೆಯ ನಡುವೆ ಈ ಪ್ರಾಣಿನೇ ಮಲಗಿದ್ದು, ಇವನೇ ರಾವಣ ಅಂತ ಹೇಳಿ ಹನುಮಂತ ಅಂದುಕೊಂಡ. ಆಮೇಲೆ ಕೆಳಗಡೆ ನೋಡಿದ, ಅಲ್ಲಿದ್ದಾಳೆ ಅವಳು. ಅಷ್ಟು ಹೊತ್ತಿಗೆ ರಾವಣ ಬಂದದ್ದು ಯಾಕೆ ಅಂದರೆ ದಿದೃಕ್ಷು ರಸಿತಾಪಾಂಗೀಂ ಉಪಾವರ್ತತ ರಾವಣ, ಆ ಸೀತೆಯನ್ನು ನೋಡಲಿಕ್ಕೆ ಅಂತ ರಾವಣ ಬಂದಿದ್ದ ಅಂತ ಅವನು ಅರ್ಥ ಮಾಡಿಕೊಂಡ ಅನ್ನುವಲ್ಲಿಗೆ 18ನೇ ಅಧ್ಯಾಯ ಆಗಿದೆ. ತಸ್ಮಿನ್ನೇವ ತತಃ ಕಾಲೇ ರಾಜಪುತ್ರೀತ್ವ ನಿಂದಿತ ರೂಪಯೌವನ ಸಂಪನ್ನಂ ಭೂಷಣೋತ್ತಮ ಭೂಷಿತಂ. ಅದೇ ಕಾಲದಲ್ಲಿ ಸೀತೆ ನೋಡಿದಳಂತೆ. ಪ್ರಾವೇಪತವರಾರೋಹ ಪ್ರವಾತೆ ಕದಲೀಯಥಾ, ಗಡಗಡ ನಡುಗಿದಳಂತೆ. ಹೇಗೆ? ಪ್ರವಾತೆ ಕದಲೀಯಥಾ, ಗಾಳಿ ಬೀಸಿದಾಗ ಬಾಳೆ ಆಡುವ ಹಾಗೆ ಆಡಿದಳು. ಊರುಭ್ಯಾಮುದರಂ ಛಾದ್ಯ ಬಾಹುಭ್ಯಾಂ ಚ ಪಯೋಧರೌ. ಊರುಭ್ಯಾಂ ಉದರಂ ಛಾದ್ಯ, ತನ್ನ ತೊಡಗಳಿಂದ ತನ್ನ ಎದೆಯನ್ನು ಮುಚ್ಚಿಕೊಂಡು, ಬಾಹುಭ್ಯಾಂ ಚ ಪಯೋಧರೌ, ಹೊಟ್ಟೆಯನ್ನು ಮುಚ್ಚಿಕೊಂಡು ತನ್ನೆರಡು ತೋಳುಗಳಿಂದ ತನ್ನನ್ನು ಪೂರ್ತಿಯಾಗಿ ಹೀಗೆ ಕವರ್ ಮಾಡಿಕೊಂಡ್ಲಂತೆ. ಅವಳನ್ನು ನೋಡಿದ. ಉಪವಿಷ್ಟಾ ವಿಶಾಲಾಕ್ಷಿ ರುದತಿ ವರವರ್ಣಿನಿ. ಅವನೇನು ಮಾಡಿದ? ಬಂದ. ಸಮೀಪಂ ರಾಜಸಿಂಹಸ್ಯ ರಾಮಸ್ಯ ವಿದಿತಾತ್ಮನಃ ಸಂಕಲ್ಪ ಹಯ ಸಂಯುಕ್ತೈ ಯಾಂತೀಮಿವ ಮನೋರಥೈ. ಸಂಕಲ್ಪದ ಕುದುರೆಯ ಜೊತೆಗೆ ರಾಮನೆಡೆಗೆ ಹೋಗುವಳೋ ಎಂಬಂತೆ ಇರುವ ಸೀತೆಯನ್ನ ಕಂಡ. ಧ್ಯಾನ ಶೋಕ ಪರಾಯಣಾಂ, ಧ್ಯಾನದಿಂದಲೂ ಶೋಕದಲ್ಲಿಯೂ ತೊಡಗಿದ್ದಾಳೆ ಅವಳು. ದುಃಖಸ್ಯಾಂತಮಪಶ್ಯಂತೀಂ, ದುಃಖಕ್ಕೆ ಕೊನೆಯೇ ಇಲ್ಲವೋ ಅಂತ ಅನ್ಕೊಳ್ತಾ ಇದ್ದಾಳೆ ಅವಳು. ಆ ತರಹದವಳನ್ನು ನೋಡಿದನಂತೆ. ಹೇಗೆ ಅಂದರೆ ಪುನಃ ಸಂಸ್ಕಾರಮಾಪನ್ನಾಂ ಧೂಪ್ಯಮಾನಾಂ ಗ್ರಹೇಣೇವ ರೋಹಿಣೀಂ ಧೂಮಕೇತುನಾ. ಧೂಮಕೇತು ರೋಹಿಣಿ ನಕ್ಷತ್ರವನ್ನು ಆವರಿಸಿದಂತೆ ಅವನು ಆವರಿಸಿದ್ದ. ಸನ್ನಾಮಿವ ಮಹಾಕೀರ್ತಿಂ ಶ್ರದ್ಧಾಮಿವ ವಿಮಾನಿತಾಂ ಪ್ರಜ್ಞಾಮಿವ ಪರೀಕ್ಷೀಣಾಂ ಆಶಾಂ ಪ್ರತಿಹತಾಮಿವ. ಸನ್ನಾಮಿವ ಮಹಾಕೀರ್ತಿಂ, ಮುಳುಗಿ ಹೋಗಿರುವ ಕೀರ್ತಿಯೋ ಎಂಬಂತೆ ಇರುವ, ಬೇರೊಬ್ಬರ ಅವಮಾನಕ್ಕೆ ಒಳಗಾದ ಶ್ರದ್ಧೆಯಂತೆ ಇರುವ, ಕುಸಿದು ಹೋದ ಆಸೆಯಂತೆ ಇರುವ, ಪ್ರತಿಹತವಾದ ಆಸೆಯಂತೆ ಇರುವ ಅವಳನ್ನು ಕಂಡ. ಪೌರ್ಣಮಾಸೀಮಿವ ನಿಶಾಂ ತಮೋಗ್ರಸ್ತೇಂದು ಮಂಡಲಾಂ. ಹುಣ್ಣಿಮೆಯ ಚಂದ್ರನಿಗೆ ರಾಹುವಿನ ಆಕ್ರಮಣ ಆದರೆ ಹೇಗಿರಬೇಕೋ ಆ ರೀತಿ ಇದ್ಲಂತೆ ಅವಳು. ವೇದೀಮಿವ ಪರಾಮೃಷ್ಟಾಂ, ವೇದ ವಿರೋಧಿಗಳು ಆಕ್ರಮಿಸಿದ ಯಜ್ಞದ ಜಗುಲಿಯಂತೆ ಇದ್ಲಂತೆ. ಉತ್ಕೃಷ್ಟ ಪರ್ಣಕಮಲಾಂ ವಿತ್ರಾಸಿತ ವಿಹಂಗಮಾಂ. ಅವಳು ಬಂದಾಗ ಹೇಗೆ ಕಂಡಳು ಅಂತಂದರೆ, ಸೀತೆ ಹಕ್ಕಿಗಳೆಲ್ಲ ಓಡಿ ಹೋಗಿರುವ, ಕೇವಲ ನೀರು ಮಾತ್ರ ಉಳಿದಿರುವ, ಬಳ್ಳಿಗಳಿರುವ, ತಾವರೆ ಇರದ ಒಂದು ಇವರನ್ನ ನೈದಿಲೆಯ ಕೊಳವೋ ಎಂಬಂತೆ ಕಂಡ. ಪತಿಶೋಕಾತುರಾಂ ಶುಷ್ಕಾಂ ನದೀಂ ವಿಸ್ರಾವಿತಾಮಿವ. ಈ ರೀತಿ ಬೆದರಿದ ನದಿಯಂತೆ ಇರುವ, ಉಪವಾಸದಿಂದಲೂ ಶೋಕದಿಂದಲೂ ಧ್ಯಾನದಿಂದಲೂ ಭಯದಿಂದಲೂ ಕೂಡಿ ಪರೀಕ್ಷೀಣಾಂ ಕೃಶಾಂ ದೀನಾಂ, ಪರೀಕ್ಷೀಣಳಾದ ದೀನಳಾದ ತಪೋಧನಳಾದ ದೇವತೆಯಂತೆ ಇರುವ ಸೀತೆಯನ್ನು ನೋಡಿ ಪ್ರಲೋಭಯಾಮಾತ ವಧಾಯ ರಾವಣ. ಅವಳನ್ನು
ಆಸೆಗೊಳಿಸಲು ಶುರು ಮಾಡಿದ. ಹೇಳಿದನಂತೆ, ಮಾಂ ದೃಷ್ಟ್ವಾ ನಾಗನಾಸೋರು ಗುಹಮಾನಾಸ್ತನೋದರಂ ಅದರ್ಶನಮಿವಾತ್ಮಾನಂ ಭಯಾನ್ನೇತುಂ ತ್ವಮಿಚ್ಛಸಿ. ಏನು ಸೀತೆ, ನಾಗನಾಸೋರು ಅವನು ಹೇಳೋದು ನೋಡಿ, ಆನೆಯ ಸೊಂಡಿಲಿನಂತೆ ಉರುಟಾಗಿ ಉದ್ದವಾಗಿ ಕ್ರಮವಾಗಿರುವ ತೊಡೆಯವಳೇ ನಾಗನಾಸೋರು. ಗುಹಮಾನ ತವೋದರಂ, ನೀನು ನಿನ್ನ ಮೈಯನ್ನ ಮುಚ್ಚಿಕೊಳ್ಳಲು ನೋಡುತ್ತಿದ್ದಿ. ಅದರ್ಶನಮಿವಾತ್ಮಾನಂ, ನಿನಗೊಂದು ಭ್ರಮೆ, ಪೂರ್ತಿ ನನ್ನ ಮೈಯನ್ನು ಮುಚ್ಚಿಕೊಂಡ್ರೆ ಕಾಣದಂತೆ ಆಗೋಗ್ತೀನಿ ಅಂತ. ಏನಾದರೂ ಕಾಣೋದೇ. ಏಕೆಂದ್ರೆ ನೋಡಿ, ಅವನು ವಿಪರೀತ ಕಾಮಿ. ಏನು ಕಾಣಬಾರ್ದೋ ಏನನ್ನು ಬೇಕಾದರೂ ಕಾಣ್ತಾನೆ, ಏನನ್ನು ಬೇಕಾದರೂ ಅವನು ಕಾಮದಿಂದ ನೋಡಬಹುದು. ಅದರಿಂದ ಕಾಮಯೇ ತ್ವಾಂ ವಿಶಾಲಾಕ್ಷಿ ಬಹುಮನ್ಯಸ್ವ ಮಾಂ ಪ್ರಿಯೇ ಸರ್ವಾಂಗ ಗುಣತಂಪನ್ನೇ ಸರ್ವಲೋಕ ಮನೋಹರೇ. ಐ ಲವ್ ಯು ಅಂತ ಹೇಳಲಿಕ್ಕೆ ಸಂಸ್ಕೃತದಲ್ಲಿ ಪದ ಇಲ್ಲ. ಲವ್ಗೆ ಅರ್ಥವೇ ಇಲ್ಲ. ಕಾಮಯೇ, ನಿನ್ನನ್ನು ಕಾಮಿಸುತ್ತೇನೆ ಅಷ್ಟೆ. ಪ್ರಾಚೀನ ಭಾರತದಲ್ಲಿ ಮರೆ ಮೋಸಗಳೆಲ್ಲ ಇಲ್ಲ. ಸಂಸ್ಕೃತದಲ್ಲಿ ತ್ವಾಮಹಂ ಕಾಮಯೇ, ಮುಗಿದೋಯ್ತು. ನಿನ್ನನ್ನು ನಾನು ಕಾಮಿಸುತ್ತೇನೆ, ಬಯಸುತ್ತೇನೆ. ಏನಾಗಿಂತ ಸ್ಪಷ್ಟ ಅಲ್ಲಿ. ಇಲ್ಲಾಂದ್ರೆ ವಿಶೇಷಣಗಳನ್ನು ದುಹಿತೃತ್ವೇನ ಕಾಮಯೇ ಅಂತ ಏನಾದ್ರು ಹೇಳ್ಬೇಕು. ಇದೇನಿಲ್ಲ, ತ್ವಾಂ ಕಾಮಯೇ, ಕಾಮಯೇ ತ್ವಾಂ ವಿಶಾಲಾಕ್ಷಿ, ನಿನ್ನನ್ನು ಬಯಸುತ್ತಿದ್ದೇನೆ. ಸೀದಾ ಮದುವೆಗೆ ಅಲ್ಲಿ. ಬಹುಮನ್ಯಸ್ವ ಭಾಮಿನಿ, ನನ್ನನ್ನು ಬಹುಮಾನದಿಂದ ನೋಡು. ಸರ್ವಾಂಗ ಗುಣತಂಪನ್ನೇ ಸರ್ವಲೋಕ ಮನೋಹರೇ, ನಾನು ಎಲ್ಲ ಗುಣಗಳಿಂದ ಕೂಡಿದ್ದೇನೆ, ನೀನು ಕೂಡಿದ್ದೀಯ. ಸರ್ವಾಂಗ ಗುಣತಂಪನ್ನೇ, ಸಂಪನ್ನೇ ಅಂತ ಸಂಬೋಧನೆ. ಎಲ್ಲ ಗುಣದಿಂದ ಸಂಪನ್ನಳಾಗಿದ್ದೀ. ಅದು ಅಂಗಗುಣ, ಮೈಯ ಚಲುವು. ಆಮೇಲೆ ಸರ್ವಲೋಕ ಮನೋಹರೇ, ಎಲ್ಲರಿಗೂ ನೀನು ಚಲುವೆ. ನೇಹ ಕಿಂಚಿನ್ ಮನುಷ್ಯಾವ ರಾಕ್ಷಸ ಕಾಮರೂಪಿಣ ವ್ಯಪಸರ್ಪತು ತೇ ಭೀತಿ ಸೀತೆ ಭಯಂ ಮತ್ತಸ್ಸಮುತ್ಥಿತಂ. ನನ್ನನ್ನು ಇನ್ನಾರೋ ಬಂದು ಕಾಡಿಸುತ್ತಾರೆ, ನಿನ್ನನ್ನು ಕಾಪಾಡ್ತಾರೆ ಅಂತೆಲ್ಲ ಅನ್ಕೊಳ್ಬೇಡ. ನನ್ನನ್ನು ಬಿಟ್ಟರೆ ಇಲ್ಯಾರೂ ಇಲ್ಲ, ನಾನೊಬ್ಬನೇ ಇರೋದು. ಅದರಿಂದಾಗಿ ಏನೇನೋ ಅನ್ಕೊಳ್ಬೇಡ. ನೋಡು, ನಾವು ರಾಕ್ಷಸರು. ಸ್ವಧರ್ಮೋ ರಕ್ಷಸಾಂಭೀರು ಸರ್ವದೈವ ನತಂಚಯ ಗಮನಂ ವಾ ಪರಸ್ತ್ರೀಣಾಂ ಹರಣಂ ಸಂಪ್ರಮಥ್ಯವಾ. ರಾಕ್ಷಸರ ಸಹಜ ಧರ್ಮ ಏನು? ಬೇರೆಯವರ ಹೆಣ್ಣನ್ನ ತಡಹುವುದು ಅತ್ಯಂತ ಸಹಜವಾದ ಧರ್ಮ. ನಿನಗೆ ಮನುಷ್ಯರ ದೃಷ್ಟಿಯಲ್ಲಿ ಯೋಚನೆ ಬರ್ತಾ ಇದೆ. ನೀನು ಯೋಚನೆ ಮಾಡ್ತಾ ಇರೋದು ಮಾನುಷ್ಯ ಸಂಸ್ಕಾರದಲ್ಲಿ. ಆ ಮಾನುಷ್ಯ ಸಂಸ್ಕಾರ ನನ್ನ ಮೇಲೆ ಇಟ್ಕೊಳ್ಬೇಡ ನೀನು. ಯಾಕೆಂದ್ರೆ ನಾವು ರಾಕ್ಷಸರು. ಪರಪತ್ನಿ ಗಮನ ಅನ್ನೋದು ನಿಮಗೆ ನೀತಿ ಅಲ್ಲ, ನ್ಯಾಯ ಅಲ್ಲ. ನಮಗೆ ನ್ಯಾಯ. ಯಾಕೆ ಅಂದರೆ ಬಲ ಇದೆ. ಯಾವ ನೀತಿಯೂ ಇಲ್ಲ, ಬಲವೇ ನೀತಿ. ಬಲ ಇದ್ರೆ ಮುಗೀತು, ಏನು ಬೇಕಾದ್ರೂ ಮಾಡ್ಬೋದು. ದುರ್ಬಲರು ಏನೂ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಬಲ ಇಲ್ಲ. ಆದ್ದರಿಂದ ನಾವು ಪ್ರಬಲರು, ಏನು ಬೇಕಾದರೂ ಮಾಡಬಹುದು. ನಮಗೆ ಇದು ಯಾವುದರ ಒಂದು ಅಡ್ಡಿಯೂ ಇಲ್ಲ. ಅದರಿಂದ ಏವಂ ಚೈವ ಮಕಾಮಾಂ ತ್ವಾಂ ನ ಚ ಸ್ಪೃಕ್ಷ್ಯಾಮಿ ಮೈಥಿಲಿ. ನಿನಗೆ ಕಾಮ ಇಲ್ಲ ಅಂತಂದರೆ ನಾನೇನು ಮುಟ್ಟಲ್ಲ. ದೊಡ್ಡ ಪೋಸು. ಇವನು ಯಾಕೆ ಮುಟ್ತಾ ಇಲ್ಲ ಅಂದರೆ ಬ್ರಹ್ಮದೇವ್ರ ಶಾಪ ಇದೆ.
ನಿನ್ನನ್ನು ಇಷ್ಟಪಡದ ಹೆಣ್ಣನ್ನ ನೀನು ಬಲಾತ್ಕರಿಸಲಿಕ್ಕೆ ಹೋದ್ರೆ ತಲೆ ಒಡೆಯುತ್ತೆ ಅಂತ. ಆ ಶಾಪವನ್ನ ಹೃದಯದಲ್ಲಿಟ್ಟುಕೊಂಡು ಇವನು ಆಡೋ ನಾಟಕ. ನಿನಗೆ ಬಯಕೆ ಇಲ್ಲದೆ ಹೋದ್ರೆ ಮುಟ್ಟಲ್ಲ, ಮತ್ತೆ ಯಾಕಂತ ಹೇಳಿ ತಂದಿದ್ದು, ಬಯಕೆ ಬರಲಿ ಅಂತ. ಎಲ್ಲ ಹೀಗೆ ದುಷ್ಟರ ಯೋಚನೆಗಳೆಲ್ಲ ಅತ್ಯಂತ ಪರಸ್ಪರ ವಿರುದ್ಧವಾಗಿ, ಅತ್ಯಂತ ಅಸಂಗತವಾಗಿರುತ್ತೆ. ಏನೇನೋ ಮಾತಾಡ್ತಾ ಇರ್ತಾರವರು. ಅದಕ್ಕಿದು ಒಂದು ಆಯ್ತಾ. ಕಾಮಂ ಕಾಮ ಶರೀರೇ ಮೇ ಯಥಾ ಕಾಮಂ ಪ್ರವರ್ತತಾಂ ದೇವಿ ನೇಹ ಭಯಂ ಕಾರ್ಯಂ ಮಯಿ ವಿಶ್ವಸಿ ಪ್ರಿಯೇ. ದೇವಿ ನೇಹ ಭಯಂ ಕಾರ್ಯಂ, ನೀನಿಲ್ಲಿ ಯಾವ ಭಯಕ್ಕೂ ಒಳಗಾಗಬೇಡ. ಮಯಿ ವಿಶ್ವಸಿಹಿ, ನನ್ನಲ್ಲಿ ವಿಶ್ವಾಸ ಇಡು. ಪ್ರಣಯಸ್ವಚ ತತ್ವೇನ ಮೈವಂಭೂ ಚೋಕಲಾಲಸ, ನಿನ್ನಂಥ ಚಲುವೆಯರು ಇಷ್ಟು ದುಃಖ ಹೊಂದಬಹುದೋ? ಏನಿದು ಏಕವೇಣಿ, ಒಂದೇ ಜಡೆಯನ್ನು ತೊಟ್ಟು ಅಧಶಯ್ಯ ನೆಲದಲ್ಲಿ ಮಲಗಿ ಏನೋ ಧ್ಯಾನ ಮಾಡ್ತಾ ಇರೋದು, ಕೊಳೆ ಬಟ್ಟೆಯನ್ನು ಉಟ್ಕೊಳ್ಳೋದು. ಅಸ್ಥಾನೇ ಉಪವಾಸಶ್ಚ, ಉಪವಾಸ ಮಾಡಬಾರದಲ್ಲಿ ಉಪವಾಸ ಮಾಡೋದು. ಯಾವ ನಕ್ಷತ್ರ ಕಾಯ್ತಾ ಇರೋದು ನೀನು ಮುಗಿಲಿ ಅಂತ? ಅಸ್ಥಾನೇ ಉಪವಾಸ, ಸ್ಥಾನವಲ್ಲದಲ್ಲಿ ಉಪವಾಸ ಮಾಡಬಾರದು. ನೈತಾನೆ ಔಪೈಕಾನಿತೆ, ನಿನಗೆ ಯೋಗ್ಯವಾದದ್ದಲ್ಲ. ಹೇಳ್ತಾರೆ ಹಾಗೆ, ಏನೋ ಸುಭಗರ ತರಹ ತೋರಿಸ್ಲಿಕ್ಕೆ. ಎಲ್ಲ ದುಷ್ಟರು ಹೀಗೆ ಇರ್ತಾರೆ. ಮಹಾರ್ಹಾಣಿ ಚ ಪಾನಾನಿ ಶಯನಾನಿ ಆಸನಾನಿ ಚ ಗೀತ ನೃತ್ಯಂಚ ವಾದ್ಯಂಚ ಲಭಮಾಂ ಪ್ರಾಪ್ಯ ಮೈಥಿಲಿ. ಒಳ್ಳೆಯ ಪಾನಗಳು, ದುಬಾರಿ ಡ್ರಿಂಕ್ಸ್, ಅದನ್ನು ಕುಡಿ. ಮಹಾರ್ಹಾಣಿ ಚ ಪಾನಾನಿ ಶಯನಾನಿ ಆಸನಾನಿ ಚ, ಒಳ್ಳೆ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗು, ಮೆತ್ತನೆಯ ಆಸನಗಳಲ್ಲಿ ಕೂಡು. ಹಾಡನ್ನು, ನೃತ್ಯವನ್ನು, ವಾದ್ಯವನ್ನು ಪಡೆ. ಯಾವಾಗ? ನನ್ನನ್ನು ಪಡೆದಾಗ. ಸ್ತ್ರೀರತ್ನಮಸಿ ಮೈವಂಭೂ ಕುರುಗಾತ್ರೇಶು ಭೂಷಣಂ, ಅತ್ಯಂತ ಚಲುವು ನಿನಗಿದೆ, ಆಭರಣ ಯಾಕೆ ಹಾಕೊಳ್ಬಾರದು? ಇದಂತೆ ಚಾರು ಸಂಜಾತಂ ಯೌವನಂ ಹೇತಿ ವರ್ತತೆ. ನೀವೆಲ್ಲ ಮನುಷ್ಯರು, ತಲೆ ಸಮ ಇರದವರು. ಯದತೀತಂ ಪುನರ್ಜನ್ಮ ಯದತೀತಂ ಪುನರ್ನೈತಿ ಸ್ರೋತಸ್ವಿನಾಮಿವ. ಒಂದು ಜನ್ಮ, ಒಂದೇ ಯೌವನ, ಹೊರಟು ಹೋದರೆ ಮತ್ತೆ ವಾಪಸ್ ಬರೋದೇ ಇಲ್ಲ. ಯದತೀತಂ ಪುನರ್ನೈತಿ, ಹೊರಟು ಹೋದರೆ ಬರೋದೇ ಇಲ್ಲ. ಹೇಗೆ? ಸ್ರೋತಸ್ವಿನಾಮಿವ, ನದಿಯಲ್ಲಿ ಹರಿದು ಹೋದ ಪ್ರವಾಹ ಮತ್ತೆ ಹಾಗೆ ವಾಪಸ್ ಬಂದ್ಬಿಡುತ್ತಾ. ಬೇರೆ ಥರದಿಂದ ಬರಬಹುದೇ ವಿನಃ ಹೋಗಿದ್ದು ಬರೋದಿಲ್ಲ. ಅಂಥದ್ದು ಇಂತಹ ಒಳ್ಳೆಯ ಅವಕಾಶವನ್ನು ನೀನು ಮಿಸ್ ಮಾಡಿಕೊಳ್ತಾ ಇದ್ದೀ ಅಂತ ಬುದ್ಧಿವಾದ ಹೇಳ್ತಾ ಇದ್ದಾನೆ. ಇನ್ನೂ ಅನೇಕ ಮಾತುಗಳನ್ನು ಆಡ್ತಾನೆ, ಅದನ್ನು ಮುಂದಿನ ಶನಿವಾರ ನೋಡೋಣ. ಕೃಷ್ಣಾರ್ಪಣಮಸ್ತು. ನಾಳೆ ಮಹಾಭಾರತ ಇದೆ ಯಥಾ ಪ್ರಕಾರ.